ವರ್ಷದಿಂದ ಕಲಾ ಸೇವೆ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲ ನಾಟಕ ಒಂದು 13,000 ಪ್ರದರ್ಶನ ದೇಶ ವಿದೇಶಗಳಲ್ಲಿ ಪ್ರದರ್ಶನ ಮಾಡಿ ಬಂದಿದ್ದೀವಿ. ಒಂದು ಯಶಸ್ವಿ ಚಾಪರ್ಕ ತಂಡ ಅಂತ ನಮ್ಮ ತಂಡ, ಅದರ ನಾಯಕ ನಾನು. ತುಳು ಸಿನಿಮಾ ಮಾಡಿದ್ದೀನಿ, ಒಂದು 7 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ, ನಿರ್ಮಾಣ ಮಾಡಿದ್ದೀನಿ. ದೇವರ ದಯದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಸಿನಿಮಾ ಸಕ್ಸಸ್ ಆಗಿದೆ. ಆಕಸ್ಮಿಕವಾಗಿ 14 ವರ್ಷಗಳ ನಂತರ, ಅದು 14 ವರ್ಷಕ್ಕಿಂತ ಮುಂಚೆ ನನ್ನ ಆತ್ಮೀಯ, ಅವರನ್ನು ನಾನು ಮರೆಯುವಾಗಿಲ್ಲ, ರಮೇಶ್ ಅರವಿಂದ್ ಸರ್ ಧರ್ಮಸ್ಥಳಕ್ಕೆ ಬಂದಾಗ ಪರಮ ಪೂಜ್ಯ ಕಾವಂದ್ರು ಹೇಳಿದ್ರಂತೆ, ಕಾಪಿಗಾಡನ್ನು ಹಾಕಿದ್ರು ಸಿನಿಮಾ ಮಾಡಿ ರಮೇಶ್ ಅವರೇ ಅಂತ. ಅಲ್ಲಿಂದ ನನಗೆ ಕಾಲ್ ಬಂತು, ನನ್ನನ್ನು ಕರ್ಕೊಂಡು ಬಂದು ಸಿನಿಮಾ ಮಾಡಿಸಿದ್ರು, ವೆಂಕಟ ಸಂಕಟ. ಅದು ಒಂದು ಯಶಸ್ವಿ ಸಿನಿಮಾ. ಈ ಸಿನಿಮಾ ಕೂಡ ಹಾಗೆ ಪುರುಷೋತ್ತಮನ ಪ್ರಸಂಗ. ನಾನು ನನ್ನಷ್ಟಕ್ಕೆ ಇದ್ದೆ ಮಂಗಳೂರಲ್ಲಿ. ಒಂದು ಜನ ಬಂದರು, ನಿಮ್ಮನ್ನು ಕರೀತಾ ಇದ್ದಾರೆ, ನೀವು ಬ್ಯಾಂಗ್ಳೂರಿಗೆ ಬರಬೇಕಂತೆ ಅಂತ. ತಕ್ಷಣ ಬಂದೆ, ಬ್ಯಾಂಗ್ಳೂರಿಗೆ ಬಂದೆ. ನೋಡುವಾಗ ರವಿ ಸರ್, ನಮ್ಮ ರವಿ ಸರ್, ನಾನು ಕಾರಿಂದ ಇಳಿಯುವಾಗ ಅವರೇ ಬಂದಿದ್ರು ಹತ್ರ. ಅಂತ ಒಂದು ನಿರ್ಮಾಪಕರು ಬಹುಶಃ ನನ್ನ ಜೀವಮಾನದಲ್ಲಿ ನಾನು ಮರೆಯುವಾಗಿಲ್ಲ. ನನ್ನನ್ನು ಕರೆಸಿ ನನಗೆ ಕೆಲಸ ಕೊಟ್ಟಿದ್ದಾರೆ. ನನ್ನ ಮಗನಿಗೆ ಒಂದು ಸಿನಿಮಾ ಮಾಡಿ, ನಿಮ್ಮ ಎಲ್ಲ ಟ್ಯಾಲೆಂಟ್ ಅನ್ನು ನಾನು ಟಿವಿಯಲ್ಲಿ ನೋಡಿದ್ದೇನೆ, ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ, ಎಲ್ಲ ಟಾಕೀಸ್ ಆಪ್ ಅಲ್ಲಿ ನೋಡಿದ್ದೇನೆ. ನಾನು ನಿಮ್ಮ ಒಂದು ಅಭಿಮಾನಿಯಾಗಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಿನಿಮಾ ಮಾಡಬೇಕು. ಫಸ್ಟಿಗೆ ಭಯ ಆಯಿತು. ಕನ್ನಡ ಸಿನಿಮಾ, ನಾನು ತುಳುವಿನಲ್ಲಿ ಅಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದವ, ಒಮ್ಮಿಂದೊಮ್ಮೆಲೆ ಒಂದು ಸಿನಿಮಾ ಕನ್ನಡದಲ್ಲಿ ಮಾಡಬೇಕಂತ ಹೇಳೋದು ಸ್ವಲ್ಪ ಭಯ ಆಯಿತು. ಅವರೇ ಧೈರ್ಯ ಕೊಟ್ಟರು. ಮತ್ತೆ ಶಂಶುದ್ದೀನ್ ಸರ್ ಬಂದರು, ಕತೆ ಕೇಳಿದ್ರು, ಒಪ್ಪಿಗೆ ಕೊಟ್ಟರು, ಮಾಡಿ ಅಂತ ಹೇಳಿದ್ರು. ಮಗನನ್ನು ನನ್ನ ಕೈಯಲ್ಲಿ ಕೊಟ್ಟರು, ಮುಗ್ಧ ಬಾಲಕನನ್ನು. ಪುರುಷೋತ್ತಮನ ಪಾತ್ರಕ್ಕೆ ಒಂದು ಮುಗ್ಧವಾದ ಮುಖ ಬೇಕಿತ್ತು. ಅದೇ ಮುಖ ನನಗೆ ಸಿಕ್ಕಿತ್ತು. ನನಗೆ ಬಹಳ ಬಹಳ ಖುಷಿಯಾಗಿದೆ ಅವನ ಪಾತ್ರ ನೋಡಿ. ಒಂದು 3 ತಿಂಗಳು ವರ್ಕ್ಶಾಪ್ ಎಲ್ಲ ಕೊಟ್ಟು ಈ ಸಿನಿಮಾ ಅವನ ಕೈಯಲ್ಲಿ ಮಾಡಿಸಿದ್ದೀನಿ ನಾನು. ಆಮೇಲೆ ರಿಷಿಕಾ ನಾಯ್ಕ್, ನಾವು ಯಾವ ಪಾತ್ರವನ್ನು ಹುಡುಕ್ತಾ ಇದ್ದೇವೆ ಆ ಪಾತ್ರಕ್ಕೆ ಒಂದು ತಕ್ಕುದಾದ ಒಂದು ಹುಡುಗಿ ನಮಗೆ ಬೇಕಿತ್ತು. ತುಂಬಾ ಮಂದಿ ನೋಡಿದ್ದೇವೆ, ಅದರಲ್ಲಿ ರಿಷಿಕಾ ನಮಗೆ ಪಾತ್ರಕ್ಕೆ ಸರಿಯಾದ ನಾಯಕಿ ಅಂತ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ನಮ್ದೊಂದು ತಂಡ ಇದೆ, ಬೊಳ್ಳಿ ಮೂವೀಸ್ ಅಂತ, ಒಂದು ಪರಿಸರವಾದ ತಂಡ ಮಂಗಳೂರಲ್ಲಿ. ಬೊಳ್ಳಿ ಮೂವೀಸ್ ಅಂದ್ರೆ ನನ್ನ ಸಂಸ್ಥೆ ಅದು. ಅದರಲ್ಲಿ ಒಂದು 8-9 ಸಿನಿಮಾ ನಾವು ಮಾಡಿದ್ದೇವೆ. ಆ ಒಂದು ಸಿನಿಮಾ ಮಾಡಿದ ಒಂದು ಅನುಭವದಲ್ಲಿ ಕನ್ನಡ ಸಿನಿಮಾ ಮಾಡಿದ್ದೇವೆ. ಮಾಡಿ ನಮಗೆ ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಈಗ ಆ ಮುಹೂರ್ತ ಕೂಡಿ ಬಂದಿದೆ, ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿಶೇಷವಾಗಿ ಈ ಸಿನಿಮಾದಲ್ಲಿ ನಮ್ಮ ಕರಾವಳಿಯ ಎಲ್ಲ ಪ್ರಖ್ಯಾತ ಕಲಾವಿದರನ್ನು ಇದರಲ್ಲಿ ಬಳಸಿಕೊಂಡಿದ್ದೇವೆ. ಎಲ್ಲರೂ ಬಹಳ ಒಳ್ಳೆಯ ಕಲಾವಿದರು, ಮಂಗಳೂರಲ್ಲಿ ಬಹಳ ಹೆಸರಿದೆ ಅವರಿಗೆ. ಜೊತೆಗೆ ಹೊಸೊಬ್ಬರಿಗೆ ಅವಕಾಶವನ್ನ ರವಿ ಸರ್ ಅವರು ಹೇಳಿದ್ರು, ಹೊಸೊಬ್ಬರನ್ನ ಹಾಕಿ ಮಾಡಿಸಿ ಅಂತ. ಹೊಸೊಬ್ಬರಿಗೆ ತುಂಬಾ ಅವಕಾಶ ಈ ಕನ್ನಡ ಸಿನಿಮಾದಲ್ಲಿ ಕೊಟ್ಟಿದ್ದೇವೆ. ಆಮೇಲೆ ವಿಶೇಷ ಅಂತ ಹೇಳಿದ್ರೆ, ಈ ಸಿನಿಮಾ ಒಂದು 7 ದಿವಸ ನಾವು ದುಬೈಯಲ್ಲಿ ಶೂಟ್ ಮಾಡಿದ್ದೇವೆ. ಇಡೀ ತಂಡ ನಾವು ದುಬೈಗೆ ಹೋಗಿದ್ದೇವೆ, ದುಬೈಯಲ್ಲಿ ಶೂಟ್ ಮಾಡಿ ಬಂದಿದ್ದೇವೆ. ಒಂದು ನೈಜ ಘಟನೆ ಆಧಾರಿತ ಈ ಸಿನಿಮಾ, ಒಂದು ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಕಥೆಯನ್ನ ಇಟ್ಕೊಂಡು ಈ ಸಿನಿಮಾ ತಯಾರಾಗಿದೆ. ನಮ್ಮ ಸಿನಿಮಾ ನಿರ್ದೇಶನ ಮಾಡುವಾಗ ಆ ಸಿನಿಮಾಕ್ಕೆ ಯಾವುದೆಲ್ಲ ಬೇಕು ಎಲ್ಲವನ್ನೂ ಕೊಟ್ಟಂತಹ ನಿರ್ಮಾಪಕರು ರವಿಯಣ್ಣ ಹಾಗೂ ಶಂಶುದ್ದೀನ್ ಸರ್ ತುಂಬಾ ಪ್ರೋತ್ಸಾಹ ಮಾಡಿದ್ರು, ತುಂಬಾ ಆಶೀರ್ವಾದ ಮಾಡಿದ್ರು. ಇವತ್ತಿನವರೆಗೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮ್ಮ ಹುಡುಗ ಒಂದು ಮುಗ್ಧ ಸ್ವಭಾವದ ಹುಡುಗ. ಅಭಿನಯವನ್ನು ಕೆನಡಾದಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತು ಬಂದವ, ಅದರಿಂದ ಹೆಚ್ಚಾಗಿ ಕಷ್ಟ ಆಗಲಿಲ್ಲ. ಒಂದೆಲ್ಲ ನಾವು ಕ್ಲಿಪ್ಪಿಂಗ್ಸ್ ಅನ್ನು ನೋಡಿದಾಗ ಈ ಹುಡುಗನ ಹತ್ರ ಖಂಡಿತ ಮಾಡಿಸಬಹುದು ಅಂತ ನಮಗೆ ಅನಿಸಿತ್ತು. ಮಾಡಿದ್ದಾನೆ, ಬಹಳ ಚೆನ್ನಾಗಿ ಮಾಡಿದ್ದಾನೆ. ಸಿನಿಮಾದ ಸಂಗೀತ ನಕುಲ್ ಅಭಯಂಕರ್ ಅಂತ. ನಕುಲ್ ಅಭಯಂಕರ್ ನಮ್ಮ AR ರೆಹಮಾನ್ ರವರ ಶಿಷ್ಯ. 4 ಹಾಡುಗಳಿವೆ, ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರು ಒಂದು ಸಾಹಿತ್ಯ ಬರೆದಿದ್ದಾರೆ, ಡಾಕ್ಟರ್ ದೊಡ್ಡರಂಗೇಗೌಡ ಸಾಹಿತ್ಯ ಬರೆದಿದ್ದಾರೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಹಿತ್ಯ ಬರೆದಿದ್ದಾರೆ, ಒಂದು ಸಾಹಿತ್ಯ ನಾನು ಬರೆದಿದ್ದೀನಿ.
4 ಹಾಡುಗಳನ್ನು ಬಹಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಮ್ಮ ಸಿನಿಮಾಕ್ಕೆ ಸೂಕ್ತವಾದ ಹಾಡುಗಳನ್ನೇ ಅವರು ಮಾಡಿಕೊಟ್ಟಿದ್ದಾರೆ. ಟೋಟಲ್ ಆಗಿ ಸಿನಿಮಾ ನಮ್ಮ ಸಿನಿಮಾ ಆಗಿದೆ ಹೀಗಿದೆ ಅಂತ ನಾನು ಹೇಳುವುದಿಲ್ಲ. ಸಿನಿಮಾ ನೋಡಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕು ಈ ಮಕ್ಕಳಿಗೆ. ಆಮೇಲೆ ನನ್ನ ಪ್ರಥಮ ನಿರ್ದೇಶನದ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಇದು ಫ್ಯಾಮಿಲಿ ಓರಿಯೆಂಟಲ್ ಸಿನಿಮಾ. ಇದು ಫ್ಯಾಮಿಲಿ ನೋಡುವಂತ ಸಿನಿಮಾ. ಹಾಸ್ಯ ಇದೆ, ಎಲ್ಲವೂ ಇದೆ, ಒಂದು ಮಿಕ್ಸ್ ಆಗಿದೆ. ಹಾಸ್ಯದ ಜೊತೆ ಆ ಪಾತ್ರವೇ ಹಾಸ್ಯ ಪಾತ್ರ ಅಲ್ಲ, ಆ ಪಾತ್ರವೇ ಹಾಸ್ಯ ಮಾಡ್ಕೊಂಡು ಹೋಗ್ತದೆ. ಅವನ ಜರ್ನಿ ಒಂದು ಎಲ್ರಿಗೆ ಒಂದು ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್ ನಮ್ಮ ಹುಡುಗನ ಡ್ರೀಮ್, ಅದು ಏನು ಡ್ರೀಮ್ ಅಂತ ಒಂದು ಸಸ್ಪೆನ್ಸ್ ಇದೆ. ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ. ಅಂಡ್ ಕಡೆಗೆ ಆ ಸಿನಿಮಾದ ಅಂತ್ಯ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ದೇವೆ. ಇದು ಎಲ್ಲ ಮನೆಯಲ್ಲಿ ಆಗುವಂತ ಒಂದು ಘಟನೆ. ಆ ಘಟನೆಯನ್ನು ಆಧರಿಸಿ ಹಾಸ್ಯ ಇದೆ, ಆಮೇಲೆ ಒಂದು ತಂದೆ ಮಗನ ಒಂದು ಬಾಂಧವ್ಯ ಇದೆ, ಆಮೇಲೆ ಪ್ರೀತಿ ಇದೆ, ಅದರ ಮಧ್ಯೆ ನಡೆಯುವ ಕತೆ. ಅದು ಪುರುಷೋತ್ತಮನ ಪ್ರಸಂಗ. ಈ ಮುಗ್ಧ ಬಾಲಕ ಏನೇನ್ ಮಾಡ್ತಾನೆ ಸರ್? ಈ ಮುಗ್ಧ ಬಾಲಕ ಏನೇನ್ ಮಾಡ್ತಾನೆ ಸರ್? ತುಂಬಾ ಕೆಲಸ ಮಾಡ್ತಾನೆ. ಲವ್ ಫೈಟ್? ಇದು ಫೈಟ್ ಇಲ್ಲ ಸರ್, ಲವ್ ಮಾಡ್ತಾನೆ ಖಂಡಿತ. ಮುಗ್ಧ ಅಂದ್ರೆ ಅದು ಅಪ್ಪ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್, ಮಾಡುವಂತ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾನೆ. ಹೀರೋಯಿನ್ ಮುಗ್ಧ ಬಾಲಕಿನ? ಹೌದು ಸರ್. ಅದು ಪಾತ್ರ ಅಂದ್ರೆ ಅದು ಈ ಚಿಕ್ಕನ್ನಲ್ಲಿ ನಾವು ಏನ್ ಕಂಡ್ರು ನಮ್ಗೊಂದು ಆಸೆ ಆಗುತ್ತೆ ಸರ್. ಈಗ ಮನೆ ಪಕ್ಕದಲ್ಲಿ ಯಾರಾದ್ರೂ ಗಲ್ಫ್ನವರಿದ್ರೆ, ಯಾರಾದ್ರೂ ಎಲ್ಲಿಂದಾದ್ರೂ ಬಂದ್ರೆ ನಮ್ಮ ಚಿಕ್ಕದಲ್ಲಿ ನಾವು ಬಹಳ ಚಿಕ್ಕನ್ನಲ್ಲಿ ನಮ್ಗೊಂದು ಆಸೆ ಇರುತ್ತೆ. ಅವನೊಂದು ಕೂಲಿಂಗ್ ಗ್ಲಾಸ್ ಹಾಕಿದ್ರೆ, ಅವನೊಂದು ಜೀನ್ಸ್ ಶರ್ಟ್ ಹಾಕಿದ್ರೆ, ಎಲ್ಲಿದ್ದು ಅವನಪ್ಪ ಇಲ್ಲಿ ಅಂತೆ, ಅಮೆರಿಕದಲ್ಲಿ, ಲಂಡನ್ ನಲ್ಲಿ ಅಂತೆ, ಒಂದು ಆಸೆ ಇರುತ್ತೆ. ಈ ಮಗು ಈಗ ಚಿಕ್ಕನ್ನಲ್ಲಿ ಒಂದು ಆಸೆ, ನನ್ಗೆ ಆಗ್ಬೇಕು, ನನ್ಗೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಒಂದು ಡ್ರೀಮ್. ಅದು ಆ ಡ್ರೀಮ್ ಅನ್ನು ಕ್ಯಾರಿ ಮಾಡಿಕೊಂಡು ಹೋಗಿದೆ. ಯಾವ ಸರ್? ಹೌದು 100%. ನಿಮ್ದು ಅಥವಾ ಬೇರೆ? ಹೌದು ಸರ್, ಮಂಗಳೂರಲ್ಲಿ ಆದ ಘಟನೆ. ಹೌದು, ಒರಿಜಿನಲ್ ಆದ ಘಟನೆ ಇತ್ತು. ಒಂದು ಲೈನ್ ಅದು ಬೇಡ ಸರ್, ರಿವೀಲ್ ಆಗ್ತದೆ, ಬೇಡ. 10 ವರ್ಷ ಆಯ್ತು ಸರ್, 10-11 ವರ್ಷ ಅಲ್ವಾ? ಶೂಟಿಂಗ್ ಎಲ್ಲ ಮಂಗಳೂರಲ್ಲೇ ಸರ್. ಮತ್ತೆ ಒಂದು 7 ದಿವಸ ದುಬೈಗೆ ಹೋಗಿದ್ದೀವಿ, ದುಬೈಯಲ್ಲಿ ಮಾಡಿದ್ದೀವಿ. ಅದು ಅನಿವಾರ್ಯ, ಹೋಗ್ಲೇಬೇಕು, ನಾವು ಹೋಗ್ಲೇಬೇಕು. ಸರ್, ಕಾಪಿಕಾಡ್ ಅವ್ರ ಕಾಮಿಡಿಯನ್ನ ಈ ಸಿನಿಮಾದಲ್ಲೂ ನೋಡಬಹುದು ನಾವು? ಖಂಡಿತ. ಹೌದು, ನಾನು ಇದ್ದೇನೆ, ಒಂದು ಪಾತ್ರ ನಾನು ಮಾಡಿದ್ದೀನಿ. ಅಪ್ಪನ ಪಾತ್ರ ಯಾರು ಸರ್? ಅಪ್ಪನ ಪಾತ್ರ ಯಾರು? ಅಪ್ಪನ ಪಾತ್ರ ಅವರು ಪೂಂಜಾ ಅಂತ, ಅವರು ರಂಗ ಕಲಾವಿದರು. ಅವರು ಒಳ್ಳೆ ನುರಿತ ಕಲಾವಿದರು, ಆರ್ಟ್ ಡ್ರಾಮಾದಲ್ಲೆಲ್ಲ ಮಾಡ್ತಾ ಇದ್ರು. ಬಟ್ ಅಂಥದ್ದೇ ಮುಖ ಬೇಕಿತ್ತು ನಮ್ಗೆ, ಅವರನ್ನು ಆಯ್ಕೆ ಮಾಡಿದ್ದೀವಿ. ಇದ್ದಾರೆ ಸರ್, ನವೀನ್ ಪಟೇಲ್ ಇದ್ದಾರೆ, ಅರವಿಂದ್ ಗೋಳರ್ ಇದ್ದಾರೆ, ಭೋಜರಾಜ್ ಇದ್ದಾರೆ. 2 ಭಾಷೆ ಮಾಡ್ತೀರಾ ಒಂದೇ ಭಾಷೆ? ಕನ್ನಡ ಮಾತ್ರ ಸರ್. ಆಮೇಲೆ ತುಳು ಮಾಡ್ಕೋತೀವಿ. ತುಳು ಮಾಡ್ಬೋದು, ಅದು ಬಹಳ ಕನೆಕ್ಟ್ ಆಗ್ತದೆ, ಅದು ಬಹಳ ಹತ್ರ ಇದೆ ತುಳುವಿಗೆ. ಕಲಾವಿದರು ಅಲ್ಲಿ ಸರ್? ಕಲಾವಿದರು ಅಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ, ಮಾಡ್ಬೋದು. ಫೆಬ್ರವರಿ 16 ಇದೆ ಸರ್. ನೀವು ತುಳುನಲ್ಲೆಲ್ಲ ಮಾಡಿದ್ದೀರಾ, ಬಹಳ ಫೇಮಸ್ ಎಲ್ಲ ಬಗ್ಗೆ ಎಲ್ಲ. ಈ ಕನ್ನಡದ ಪರಿಸರಕ್ಕೆ ಸಿನಿಮಾ ಮಾಡಬೇಕಂದ್ರೆ ಸ್ವಲ್ಪ ಈಸಿನ ಕಷ್ಟನ ಸರ್? ಕಷ್ಟ ಸರ್. ಅಲ್ಲಿ ತುಳುವಿನಲ್ಲಿ ಮಾಡಿ ತುಳುವಿನಲ್ಲಿ ಅಲ್ಲಿದು ಜನರ ನರನಾಡಿನೇ ಬೇರೆ. ಅದು ಅವರನ್ನು ಯಾವ ರೀತಿಯಲ್ಲಿ ನಗಿಸ್ಬೇಕು ಅಂತ 35 ವರ್ಷದಿಂದ ನಾನು. ಹೌದು, ನಗಿಸುವುದು ಕಷ್ಟ ಸರ್, ಬಹಳ ಕಷ್ಟದ ಕೆಲಸ. ಅಳಿಸಬಹುದು, ನಗಿಸುವುದು ಬಹಳ ಕಷ್ಟ. ನಾನು ನಾನ್ ಸ್ಟಾಪ್ 2.5 ಗಂಟೆ ನಗಿಸ್ತೀನಿ. ನಮ್ಮ ಎಲ್ಲಾ ಡ್ರಾಮಾಗಳು 500-600 ಪ್ರದರ್ಶನ ಕಂಡಿದೆ. ಪುದರ್ದೀತಿಜಿ 900 ಪ್ರದರ್ಶನ ಕಂಡಿದೆ. ಪುದರ್ದೀತಿಜಿ ಅಂದ್ರೆ ಹೆಸರಿಟ್ಟಿಲ್ಲ. ಆ ಡ್ರಾಮಾ ಒಂದು ಚಾರಿತ್ರಿಕ ಒಂದು ರೆಕಾರ್ಡ್ ಮಾಡಿದೆ. ಅದು ಒಂದೇ ವರ್ಷದಲ್ಲಿ 247 ಶೋ ಮಾಡಿದ್ದೀನಿ ನಾನು, ಪುದರ್ದೀತಿಜಿ. ಆಮೇಲೆ ಎಲ್ಲ 57 ನಾಟಕ ಸರ್. ಒಂದು 13,000 ಪ್ರದರ್ಶನ ಟೋಟಲ್ ನಾವು ಕೊಟ್ಟಿದ್ದೀವಿ ಎಷ್ಟು ವರ್ಷಗಳಲ್ಲಿ. ಅದರಿಂದ ನನಗೆ ತುಳು ಬಹಳ ಈಸಿ ಆಯಿತು. ಕನ್ನಡಕ್ಕೆ ನಾವು ಅದನ್ನು ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು. ಬಟ್ ನಮಗೆ ನೋಡಿದ ಮೇಲೆ ಖುಷಿ ಆಯಿತು. ಮಂಗಳೂರು ಕನ್ನಡದಲ್ಲೇ ಇರುತ್ತೆ? ಮಂಗಳೂರು ಕನ್ನಡದಲ್ಲೇ ಇದೆ.
ಬಹಳ ಕಷ್ಟಪಟ್ಟು ಮಾತಾಡಿಸಿದ್ದು ಅಜಯ್ನನ್ನು. ಈ ಪ್ರಮೋಷನ್ ಎಲ್ಲ ಮಂಗಳೂರಲ್ಲಿ ಪ್ಲಾನ್ ಮಾಡಿದೀವಿ ಸರ್, ಬೆಂಗಳೂರಲ್ಲಿ ಮಾಡಿದ್ವಿ. ಬೆಂಗಳೂರು ಎರಡು ಸೇರಿ ಅಲ್ಲಿ ಒಂದು ಟೀಮ್ ಇದೆ, ಇಲ್ಲೊಂದು ಟೀಮ್ ಇದೆ. ಯಾವುದು ಸರ್? ಅವರು ನಿಮ್ಮನ್ನು ಕರೆದಂಗೆ ನೀವು ಅವ್ರನ್ನೆಲ್ಲ ಕರಿಬಹುದು ಸರ್. ಬಟ್ ಇದರಲ್ಲಿ ಪಾತ್ರ ಅವರಿಗೆ ತಕ್ಕ ಪಾತ್ರ. ಖಂಡಿತ ಒಂದು ದಿವಸ ಅವರ ಜೊತೆ ಸಿನಿಮಾ ಮಾಡ್ತೀನಿ. ಎಲ್ಲ ಇವತ್ತು ನಾನು ನಿರ್ದೇಶನ ಮಾಡ್ಲಿಕ್ಕೆ ಕಾರಣನೇ ಅವರು. ಅಂದ್ರೆ ನಾನು ವೆಂಕಟೇಶ್ ಸಂಕಟ ಮಾಡುವಾಗ ನನ್ನನ್ನು ಅವರು ಕ್ಯಾಮ್ರಾ ಪಕ್ಕನೇ ಕೂತ್ಕೊಳಿಸ್ತಾ ಇದ್ರು. ಕೂರಪ್ಪ ಇಲ್ಲಿ ಬಾ ಇಲ್ಲಿ ನೋಡು, ನನ್ಗೆ ಎಲ್ಲ ಫ್ರೇಮ್ ಬಗ್ಗೆ ಎಲ್ಲ ನನ್ಗೆ ಮಾಹಿತಿ ಕೊಡ್ತಾ ಇದ್ರು. ಅಂತ ಒಂದು ಕಲಾವಿದ ಅಂದ್ರೆ ನಾನು ಅಜಾತ ಶತ್ರು ಸರ್. ಅವರೊಂದು ದೇವರಿದ್ದಾಗ ನಂಗೆ. ಈಗಲೂ ಮೊನ್ನೆ ಒಂದು 9 ಆಡ್ ಶೂಟ್ ಇತ್ತು ಅವರ ಜೊತೆಗೆ, ಬೆಂಗಳೂರಲ್ಲೇ ಮಾಡಿದ್ದು. ಒಂದು 10 ದಿವಸ ಇದ್ರು. ಅರ್ಜುನ್, ನನ್ನ ಮಗ ಅರ್ಜುನ್ ಕಾಪಿಗಡ ಅದರದ್ದು ಕಂಪನಿ, ಅದು ಡೈರೆಕ್ಷನ್ ಮಾಡಿದೆಲ್ಲ ಅರ್ಜುನ್ ಸರ್ ಮಂಗಳೂರಲ್ಲಿ ಇದ್ರು. ಇಲ್ಲ ಈಗಲೂ ನಾವು ಆತ್ಮೀಯವಾಗಿ ಹತ್ರ ಬಹಳ ಹತ್ರ ಇದ್ವಿ. ನಿಮ್ಗೆ ಈಗ ಧೈರ್ಯ ಬಂದದ್ದು ಹೇಗೆ? ಕರಾವಳಿ ಜನ ಈಗ ಜಾಸ್ತಿ ಹೆಚ್ಚು ಕಡಿಮೆ ಆಕ್ರಮಿಸಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಆಕ್ರಮಣ ಅಂತ ಹೇಳಿ ಆಗುದಿಲ್ಲ ಸರ್, ಆವರಿಸ್ಕೊಂಡವರು. ಹೌದು, ಪುರುಷೋತ್ತಮ ಅಂತ. ಹೌದು, ಕರಾವಳಿಯಲ್ಲಿ ಅಂದ್ರೆ ಟ್ಯಾಲೆಂಟ್ ತುಂಬಾ ಮಂದಿ ಇದ್ದಾರೆ ಸರ್, ತುಂಬಾ ಮಂದಿ ಇದ್ದಾರೆ. ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ಗಳಿವೆ. ಮುಂಬೈನಲ್ಲಿ ಇರೋದೆಲ್ಲ ಆಲ್ಮೋಸ್ಟ್. ಹೌದೌದು, ತುಂಬಾ ಮಂದಿ ಇದ್ದಾರೆ. ಈಗಂತೂ ಮಂಗಳೂರು ಕಡೆಯಿಂದ ಒಂದೊಂದು ಗ್ರೂಪ್ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಇತ್ತು, ವಿಶ್ವಕುಮಾರ್ ಎಂತೆಂತವರೆಲ್ಲ ಇತ್ತು. ಹೌದು ಸರ್, ಈಗ ಅವಕಾಶ ಜಾಸ್ತಿ, ಈಗ ಅವಕಾಶ ಸಿಕ್ಕಿದೆ. ನಿಮ್ದು ಪಾಪ್ಯುಲಾರಿಟಿ ಹೊರ ದೇಶಗಳಲ್ಲೂ ಇರೋದ್ರಿಂದ ಇದನ್ನ ಆ ತುಳು ಭಾಷೆ ತಗೊಂಡು ಹೋಗಿ ಅಲ್ಲೆಲ್ಲ ಏನೋ ಮಾಡಲ್ಲ, ರಿಲೀಸ್ ಮಾಡಲ್ಲ. ಯಾವ್ದನ್ನು ಸರ್? ಪುರುಷೋತ್ತಮ ಪ್ಲಾನ್ ಉಂಟು ಸರ್. ಹೌದು, ಪ್ಲಾನ್ ಇದೆ, ಮಾಡುವ. ನೋಡ್ಬೇಕು ಸರ್, ಮತ್ತೆ ಆಮೇಲೆ ಏನಾಗುತ್ತೆ ಅಂತ. ಹೌದು, ಈಸಿ ಇದೆ, ಮಾಡ್ಬೋದು. ಕನ್ನಡದಲ್ಲೇ ರಿಲೀಸ್ ಅಲ್ಲಿ ಅಂದ್ರೆ ಅದರದ್ದು ಬಾಡಿ ಲ್ಯಾಂಗ್ವೇಜ್ ಮತ್ತು ನಮ್ಮ ಕನ್ನಡ ಸಿನಿಮಾ ಇದು ಈಗ ಒಂದು ಮೊಟ್ಟೆ ಕತೆ ಬಂತು, ಆ ತರ ಸಿನಿಮಾ. ಅದನ್ನು ತುಳು ಅಲ್ಲದೆ ಕನ್ನಡದಲ್ಲೂ ತಗೊಂಡ್ರು ಅಲ್ಲಿ ಮಂಗಳೂರಲ್ಲಿ. ಈ ಸಿನಿಮಾ ಮೇಕಿಂಗ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಮೀಡಿಯಂ ಬಜೆಟ್ ಮಾಡ್ತಾರೆ, ಸ್ಮಾಲ್ ಬಜೆಟ್ ಮಾಡ್ತಾರೆ. ನೀವು ಯಾವ ಕ್ಯಾಟಗರಿ ಸೂಟ್ ಆಗಿದೆ? ಇಲ್ಲ ಸರ್, ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ನಾವು. ಇದು ಕ್ಯಾಮರಾ ಕೂಡ ನಾವು ಒಳ್ಳೆ ಕ್ಯಾಮರಾ ಯೂಸ್ ಮಾಡಿದ್ದೀವಿ. ಮತ್ತೆ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ ಈ ಸಿನಿಮಾಕ್ಕೆ. ಎಲ್ಲಾ ವಿಧದಲ್ಲೂ ರಿಚ್ ಸಿನಿಮಾ ಮಾಡಿದ್ದೀವಿ, ಸೆಟ್ ಹಾಕಿದ್ದೀವಿ. ಆಮೇಲೆ ನಮ್ಗೆ ಏನು ಬೇಕಿತ್ತು ಅದನ್ನೆಲ್ಲ ಮಾಡಿದ್ದೀವಿ. ಹೌದು, ಏನು ಕಮ್ಮಿ ಮಾಡಿಲ್ಲ. ಸಿನಿಮಾ ರಿಚ್ ಆಗಿ ಬಂದಿದೆ. ಇದು ನಿಮ್ದೇ ಡ್ರಾಮಾನ ಅಥವಾ? ಇಲ್ಲ ಸರ್, ಇದು ಸಿನಿಮಾಕ್ಕಂತಲೇ ಮಾಡಿದ ಕತೆ. ಹೌದಾ? ಈಗ ಪ್ರಚಾರದ ಬದಲಾವಣೆ ಆಗಿದೆ, ಪ್ರಚಾರದ ರೀತಿಗಳೆಲ್ಲ. ಹೌದೌದು, ಈಗ ಡಿಜಿಟಲ್ ಮೀಡಿಯಾ ಇವೆಲ್ಲ ಇದೆ. ಈಗ ರಥ ಗಾಡಿಗಳು ಎಲ್ಲ ಕಾನ್ಸೆಪ್ಟ್ ಹೊರಟೈತಿ. ಹೌದೌದೌದು, ತುಂಬಾ ಚೇಂಜಸ್ ಆಗಿದೆ ಸರ್ ಇವಾಗ. ಅದಕ್ಕೆ ಯಾವ ರೀತಿ ಬದಲಾಗ್ತದೆ? ಬೇರೆ ಬೇರೆ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡು, ಆಮೇಲೆ ಹೊಸತು ಎಲ್ಲ ಹುಡುಕ್ತಾ ಇದೀವಿ, ಎಲ್ಲ ಮೀಟಿಂಗ್ ಎಲ್ಲ ಮಾಡ್ತಾ ಇದೀವಿ. ಈಗ ಇಷ್ಟು ಈ 1 ತಿಂಗಳಲ್ಲಿ ಎಲ್ಲ ತಯಾರಿ ಮಾಡಿದ್ದೀವಿ. ನಮಸ್ಕಾರ. ನೀವು ಇವಾಗ ಇಷ್ಟೊತ್ತು ಮಾತಾಡಿದಂಗೆ ಸರ್, ನಮಗೆ ಒಂದು ಆಸೆ ಇತ್ತು. ಶಂಶುದ್ದೀನ್ ಅಂತ ಅಂದ್ಬಿಟ್ಟು ರವಿಕುಮಾರ್ ಸರ್, ನಾವಿಬ್ರು ನಿರ್ಮಾಪಕರು. ಒಂದು ಆಸೆ ಏನಿತ್ತು ರವಿ ಸರ್ಗೆ ಮತ್ತೆ ನಮ್ಗೆ ಅಂದ್ರೆ, ಅವ್ರದ್ದು ಡ್ರಾಮಾ ಇವಾಗ ನೀವು ಕೇಳಿದಾಗೆ ತುಂಬಾ ಪಾಪ್ಯುಲರ್. ಮತ್ತೆ ಇವಾಗ ಬರ್ತಾ ಇರೋ ಸಿನಿಮಾ ನೋಡಿದ್ರೆ ಹಾಸ್ಯ ಸಿನಿಮಾ ಯಾವುದೂ ರೀಸೆಂಟ್ ಆಗಿ ನಮ್ಗೆ ಅನ್ನಿಸ್ಲಿಲ್ಲ ಆ ತರ ಇದು. ಹಾಗಾಗಿ ಅವ್ರನ್ನ ಹೋಗಿ ನಾವು ತುಂಬಾ ಕನ್ವಿನ್ಸ್ ಮಾಡಿ, ಮತ್ತೆ ಹಾಗೆ ಸರ್ ಒಪ್ಕೊಂಡ್ರು. ಕತೆ ತುಂಬಾ ಚೆನ್ನಾಗಿದೆ, ಸಿಂಪಲ್ ಕಥೆಯಲ್ಲೇನು ಇದೆಲ್ಲ. ನೀವು ಕೇಳಿದ ಹಾಗೆ, ಮೇಡಮ್ ಕೇಳಿದಾಗೆ ಕಾಮಿಡಿ ಇದೆಯಾ? ಖಂಡಿತವಾಗ್ಲೂ ಎಲ್ಲರೂ ಖುಷಿ ಪಡ್ತಾರೆ. ಯಾಕೆಂತಂದ್ರೆ ಅವ್ರು ಮಾಡಿರೋದು ಅಂತಂದ್ರೆ ದಟ್ಸ್ ಅವ್ರದ್ದು ಇಂಗ್ರೀಡಿಯೆಂಟ್, ಬೇಸಿಕ್ ಇಂಗ್ರೀಡಿಯೆಂಟ್.
ಅಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಜಾರ್ನರ್ ಇರೋದ್ರಿಂದ ಎಲ್ಲ ಇದಿದೆ. ಪ್ಲಸ್ ಸರ್ ಏನ್ ಕೇಳಿದ್ರು ಪ್ರತಿಯೊಂದು ನಾವು ಕೊಟ್ಟಿದ್ದೀವಿ. ಪ್ಲಸ್ ನಮ್ಮ ಪ್ರೊಡಕ್ಷನ್ ಹೌಸ್ ರಾಷ್ಟ್ರಕೂಟ ಪಿಕ್ಚರ್ಸ್ ಇಂದ ನಿಮ್ಗೆ ಗೊತ್ತಿರೋ ಹಾಗೆ ಇದಕ್ಕಿಂತ ಮುಂಚೆ ಕಿಸ್ ಪಿಕ್ಚರ್ ಮಾಡಿದೀವಿ. ಅದೇ ರೀತಿ ನಮ್ದು ಪ್ರತಿ ಸರಿ ಒಂದು ಹೊಸ ಪ್ರತಿಭೆನ ಒಂದು ಅವಕಾಶ ಕೊಡಬೇಕು. ಅದೇ ರೀತಿಯಾಗಿ ರಿಷಿಕಾನ ಈ ಸರಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಅಜಯ್ ಪೃಥ್ವಿನ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ಬೇರೆ ಇನ್ನೇನಾದ್ರೂ ಇದ್ರೆ ವಿಷಯ ಕೇಳ್ಬೋದು. ನಿಮ್ ಹೀರೋಗೆ ನೀವೇ ಕೊಡಿಸಿದ ಟ್ರೈನಿಂಗು ಕೆನಡಾದಲ್ಲಿ? ಲಂಡನ್ ಅವನಿಗೆ ಚೈಲ್ಡ್ಹುಡ್ ಒಂದು ಡ್ರೀಮ್ ಇತ್ತು, ಬಿಂಬ ಅಂತ ಒಂದು ಕೇಳಿರ್ಬೋದು. ಕೇಳೋದೇನು ಗೊತ್ತು. ಸೊ ಅಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಹಾಗಾಗಿ ಅವನು ಅದೇ ಪ್ಯಾಷನ್ ಇಟ್ಕೊಂಡು ಅದೇ ಗುರಿಯಾಗಿ ಕಂಟಿನ್ಯೂ ಮಾಡಿ ಕೆನಡಾಗೆ ಹೋಗಿ ಸಿನಿಮಾಟೋಗ್ರಫಿ 3 years ಕೋರ್ಸ್ ಮಾಡಿಕೊಂಡು ಆಕ್ಟಿಂಗ್ ಅಂಡ್ ಸಿನಿಮಾಟೋಗ್ರಫಿ ಮುಗಿಸ್ಕೊಂಡು ಬಂದು ಇದೇ ಫೀಲ್ಡ್ ಅಲ್ಲಿ ನಿಂತ್ಕೋತೀವಿ ಅಂತ ಅಂದ್ಬಿಟ್ಟು, ಆಕ್ಟರ್ ಅನ್ನೋದಕ್ಕಿಂತ ಅವನ ಒಂದು ಸ್ಟೇಟ್ಮೆಂಟ್ ಅವನ ಬಾಯಿಂದನೇ ಕೇಳಿದ್ರೆ ಒಳ್ಳೇದು. ಯಾಕೆಂದ್ರೆ ಅವನು ಹೀರೋ ಅಂತಂದ್ರೆ ನನಗೆ ಯಾವಾಗ್ಲೂ ಬೇರೆ ಏನೋ ಹೇಳ್ತೇನೆ. ಪೃಥ್ವಿ ನೀನೇ ನೀವು ಹನುಮಂತ ನಗರ ಗೌರಿ ದತ್ತ ಅವ್ರ ಹತ್ರ ಹೋದ್ವಿ. ಸೊ ಅದೇ ಒಂದು ಪ್ಯಾಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ ಅಂತ ನಾನು ಲಾ ಓದ್ತಾ ಇದ್ದೆ. ಬಟ್ ಅದೇ ಟೈಮಲ್ಲಿ ನಾನು ವೀಸಾ ಅಪ್ಲೈ ಮತ್ತೆ ಸ್ಕೂಲ್ಗೆ ಅಪ್ಲೈ ಮಾಡ್ತಿದ್ದೆ. ಸೊ ಸಿಕ್ಕಿದ ಚಾನ್ಸ್ ಸಿಕ್ತು. ಸೊ ಡಿಸ್ಕಂಟಿನ್ಯೂ ಮಾಡಿ ಟೊರೊಂಟೊ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀನಿ. ಸರ್ 18 months ಕೋರ್ಸು, ಆಕ್ಟಿಂಗ್ ಫಾರ್ ಟೆಲಿವಿಷನ್, ಥಿಯೇಟರ್ ಅಂಡ್ ಮೂವೀಸ್, ಮತ್ತೆ 6 months ಇಂಟರ್ನ್ಶಿಪ್ ಇರುತ್ತೆ. ಸೊ ಹಾಗಾಗಿ ರಿಯಲ್ ಕೆನಡಿಯನ್ ಮೂವೀಸ್ ಅಲ್ಲಿ ನಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಕೊಡ್ತಾರೆ. ಬ್ಯಾಕ್ ಗ್ರೌಂಡ್ ಆಗಿರ್ಲಿ, ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ವರ್ಕ್ ಮಾಡ್ಲಿಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಇಲ್ಲಿ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ? ಟೊರೊಂಟೊ ಫಿಲ್ಮ್ ಸ್ಕೂಲ್ ಅಲ್ಲಿ ಕಲಿಕೆ ಇಲ್ಲಿ ಎಷ್ಟು ಹೆಲ್ಪ್ ಆಯ್ತು? ಸರ್ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ ನನಗೆ ಇಲ್ಲಿ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇತ್ತು, ಫಿಲ್ಮ್ ಫಾರ್ ಆಕ್ಟಿಂಗ್ ಫಾರ್ ಫಿಲ್ಮ್ಸ್ ಅಂಡ್ ಟೆಲಿವಿಷನ್ಸ್ ನನ್ನ ಅಷ್ಟು ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಸೊ ನಾವು ಅಲ್ಲಿ ಕಲಿತ ಮೇಲೆ ಇಟ್ಸ್ ಲೈಕ್ ನಮ್ಗೆ ರೆಗ್ಯುಲರ್ ಕಾಲೇಜ್ ತರ ಒಂದೊಂದು ಚಾಪ್ಟರ್ಗಳನ್ನು ಕವರ್, ಮೂವ್ಮೆಂಟ್ ಅಂತಾನೆ ಒಂದು ಸಬ್ಜೆಕ್ಟ್ ಇರುತ್ತೆ, ವಾಯ್ಸ್ ಅಂತಾನೆ ಒಂದು ಸಬ್ಜೆಕ್ಟ್ ಇರುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂತಾನೆ ಒಂದು ಸಬ್ಜೆಕ್ಟ್. ಸೊ ಆಮೇಲೆ ಆಕ್ಟಿಂಗ್ 1, ಆಕ್ಟಿಂಗ್ 2 ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇರುತ್ತೆ. ಸೊ ತುಂಬಾ ಡೀಪ್ ಆಗಿ ಹೇಳ್ಕೊಡ್ತಾರೆ. ಸೊ ತುಂಬಾ ಹೆಲ್ಪ್ ಆಯ್ತು ಸರ್. ಅಲ್ಲಿ ಪ್ರೀತಿಸೋದೇ ಬೇರೆ ತರ, ಇಲ್ಲಿ ಪ್ರೀತಿಸೋದು. ಹಾ ಸರ್, ಹೌದೌದು. ಅಂದ್ರೆ ಅಲ್ಲಿ ಇವಾಗ ನಾವು ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೇಕು ಅಂದ್ರೆ, ನಾವಿಲ್ಲಿ ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ನೋಡಿ ಎಲ್ಲಿ ಯಾವ ಒಂದು ಬ್ಯಾನರ್ ಬೇಕಾದ್ರೆ ಆಡಿಷನ್ಸ್ ಹೋಗ್ಬೋದು. ಬಟ್ ಅಲ್ಲಿ ಹಂಗಿಲ್ಲ, ಅಲ್ಲಿ ಏಜೆಂಟ್ ಮುಖಾಂತರನೇ ಹೋಗ್ಬೇಕು. ಒಂದು ಏಜೆಂಟ್ ಸಿಕ್ಕಿದ್ರೇನೆ ಒಂದು ಆಕ್ಟರ್ ಒಂದು ಹಂತಕ್ಕೆ ಗೆದ್ದ ಅಂತ ಹೆಸರಾಗಿತ್ತು. ಕ್ಯಾಂಪಸ್ ಸೆಲೆಕ್ಷನ್, ಎಕ್ಸಾಕ್ಟ್ಲಿ ಸರ್. ಸೊ ಅಲ್ಲಿಂದ ನಾವು ಅವ್ರ ಆಡಿಷನ್ಸ್ಗೆ ಕಳ್ಸಿದ್ ಹೋಗ್ತಾ ಇದ್ರು. ಬಟ್ ಏನಂದ್ರೆ ನಾನು ಹೇಳೋದು ಲೈಕ್ ನಮಗೆ ಒಂದು ಅಷ್ಟೊಂದು ಪ್ರಾಮಾಣಿಕತೆ ಸಿಗೋದು ಸ್ವಲ್ಪ ಕಮ್ಮಿ. ಯಾಕಂದ್ರೆ ನಮ್ಮನ್ನ ನೋಡಿದ ತಕ್ಷಣ ಬೇಸಿಕ್ ಆಕ್ಟರ್ಸ್ ಒಂದು ಮೆಕ್ಸಿಕನ್ ರೋಲು, ಪಾಕಿಸ್ತಾನಿ ರೋಲು, ಸೊ ಈ ತರ ಕೊಡುವುದು ಜಾಸ್ತಿ. ಸೊ ಇಲ್ಲಿ ಆಗಲ್ಲ ಸರ್. ಇಲ್ಲಿ ನಾವೊಂದು ಒಳ್ಳೆ ಕತೆ ಸಿಕ್ಕಿದ್ರೆ ಸೆಲೆಬ್ರೇಟೆಡ್ ಮೋರ್ ಇಲ್ಲಿ. ಸೊ ಅವಾಗಿಂದನೂ ಒಂದು ಒಲವು ಇದೆ, ಇದೇ ಕಡೆ ಇದ್ದಿದ್ದ. ಸೊ ಮುಂಚೆ ಡಿಸೈಡ್ ಮಾಡಿ ಅಲ್ಲಿ ಓದ್ಕೊಂಡು ಅಟ್ ಕಮ್ ಸರ್. 5ನೇ ಕ್ಲಾಸಿಂದನೂ ನಾನು ಥಿಯೇಟರ್ ಆರ್ಟಿಸ್ಟ್ ಸರ್. ಥಿಯೇಟರ್ ಬ್ಯಾಕ್ ಗ್ರೌಂಡ್. AS ಮೂರ್ತಿ ಅವ್ರದ್ದು ವಿಜಯನಗರ ಬಿಂಬದಲ್ಲಿ 5ನೇ ಕ್ಲಾಸಿಂದ ಒಂದು 20-30 ನಾಟಕ ಮಾಡಿದೀವಿ ಆಲ್ ಓವರ್ ಕರ್ನಾಟಕ. ಸೊ ಇವನ್ ಸ್ಕೂಲಲ್ಲಿ ಇದ್ದಾಗೂ ಕೂಡ ಜಾಸ್ತಿ ಆನ್ಯುವಲ್ ಡೇ, ಆಕ್ಟಿಂಗ್, ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿ ಗಮನ ಇತ್ತು. ಒಂದು ರೈಟ್ ಸಪೋರ್ಟ್ ಸಿಕ್ತು. ಸೊ ಕಂಟಿನ್ಯೂಡ್ ಮೈ ಪ್ಯಾಷನ್. ಸರ್, ಸಿನಿಮಾ ಕೆರಿಯರ್ ಅಲ್ಲಿ ಫಸ್ಟ್ ಸಿನಿಮಾ ಈ ತರ ಜಾನ್ರದಲ್ಲಿ ಬರಬೇಕು ಅಂತ ಒಂದಿಷ್ಟು ಕನಸು. ಈ ಕಾಮಿಡಿ ಮತ್ತೆ ಫ್ಯಾಮಿಲಿ ಎಂಟರ್ಟೈನರ್ ಇದು ಮಾಡಿ ಅವ್ರದ್ದು ಇನ್ನೊಂದು ಸಿನಿಮಾ ಇದೆ, ನಾಟ್ ಔಟ್. ಮೂರನೇ ಸಿನಿಮಾ ನಾಟ್ ಔಟ್ ರೆಡಿ ಇದೆ ರಿಲೀಸ್. ಸೊ ಆಕ್ಚುಲಿ ನಾನು ಇಲ್ಲಿ ಬಂದಾಗ ನಾನು ಸ್ಟಾರ್ಟಿಂಗ್ ಇವನ್ ದ ಬ್ಯಾನರ್ ಕಿಸ್ ಪ್ರೊಡ್ಯೂಸ್ ಮಾಡಿದ್ರು. ನಾನು ಸ್ಟಾರ್ಟಿಂಗ್ ಒಂದು ಲೀಡ್ ಆಗಿ ನಾನು ಲಾಂಚ್ ಆಗ್ಲಿಲ್ಲ. ಸೊ ಬೇರೆ ಬೇರೆ ಬ್ಯಾನರ್ಸ್ ಅನ್ನು ಆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಫಸ್ಟ್ ಅನೋಪಾ ಆಂಟೋನಿ ಅಂತ ಬಿಗ್ ಬಾಸ್ ಶಶಿ ಮೆಹಬೂಬಾ ಒಂದು ರೋಲ್ ಮೂವಿಯಲ್ಲಿ ಒಂದು ಸಣ್ಣ ರೋಲ್ ಕೊಟ್ಟಿದ್ರು. ಸೊ ಅದಾದ್ಮೇಲೆ ರಂಗೀತಾ ರಂಗ ಮಾಡಿದಂತ ಶ್ರೀದೇವಿ ಎಂಟರ್ಟೈನರ್ಸ್ ಬ್ಯಾನರ್ಸ್ ಅಲ್ಲಿ ಸ್ಪೂಕಿ ಕಾಲೇಜ್ ಅಂತ ಅಲಾಂಗ್ ಸೈಡ್ ಖುಷಿ ರವಿ ಅವ್ರ ಜೊತೆ ಒಂದು ಆಂಟಗನಿಸ್ಟ್ ರೋಲ್ ಪ್ಲೇ ಮಾಡಿದೀನಿ. ಅದಾದ್ಮೇಲೆ ನನಗೆ ಒಂದು ಡ್ರೀಮ್ ಕಮ್ ಟ್ರೂ. ಇದು ಕ್ಯಾರೆಕ್ಟರ್ ಇದು ಅಂದ್ರೆ ಇದರಲ್ಲಿ ಇಟ್ಸ್ ಅ ಸೆಟಲ್ ಆಕ್ಟಿಂಗ್, ಒಂದು ಕ್ಲೌನ್ ಕಾಮಿಡಿ ಇಲ್ಲ ಈ ಫಿಲಮ್ ಅಲ್ಲಿ. ಸೊ ಸಿಚುಯೇಷನ್ಸ್ ನಿಮ್ಗೆ ನಗ್ಸುತ್ತೆ. ಅದೇ ರೀತಿ ಇದೊಂದು ಕ್ಯಾರೆಕ್ಟರ್ ಅಂದ್ರೆ ಎಲ್ಲಾ ಒಂದು ಮನೇಲೂ ಈ ಕ್ಯಾರೆಕ್ಟರ್ ಇದ್ದೇ ಇರ್ತದೆ. ಸೊ ಏನಾದ್ರೂ ಒಂದು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು.
ಸೊ ಈ ತರ ಬಂದಾಗ ತುಂಬಾ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್. ಅಂದ್ರೆ ನಿಮ್ಗೆ ನೋಡಿದ ನಿಮ್ ಅಣ್ಣನು, ನೀವು, ನಿಮ್ ತಮ್ಮ, ನಿಮ್ ನೇಬರ್, ರಿಲೇಷನ್, ಆತರ ಒಂದು ಕನೆಕ್ಟ್ ಆಗ್ತೀರಾ. ಸೊ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ. ಈ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಕೆಲವು ಮ್ಯಾನರಿಸಮ್ ಕಾಪಿ ಕಳ್ಸೋದು ಅವ್ರದೇ ಆದ ಕೆಲವು ಮ್ಯಾನರಿಸಮ್ ನಾವು ನೋಡ್ತೀವಿ ನಾಟಕದಲ್ಲಿ ಇರ್ಬೋದು. ನಿಮ್ಗೆ ಏನಾದ್ರು ಆತರ ಅವ್ರೇನಾದ್ರು ಅಂದ್ರೆ ಕಾಪಿ ಮಾಡಿದ್ದೀರಾ ಅಂತ? ಕಾಪಿ ಕಾರ್ಡ್ ಅವ್ರು ಕಾಪಿ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಸೊ ಅವರು ಪ್ರತಿದಿನ ಬೆಳಿಗ್ಗೆ 9 to 6 o'clock ಪ್ರತಿದಿನ ನನಗೆ 2 months ನೋ ಬ್ರೇಕ್ ಅವ್ರು ಫುಲ್ ಟ್ರೈನಿಂಗ್ ಮಾಡಿ ನನಗೆ ಕ್ಯಾರೆಕ್ಟರ್ ತಗೊಂಡ್ಬಂದ್ರು. ಸೊ ಇವರಂತ ಅಲ್ಲ, ಎಲ್ಲಾ ಆರ್ಟಿಸ್ಟ್ ಕೂಡ ಅವ್ರು ಎಷ್ಟೇ ಬ್ಯುಸಿ ಆಗಿದ್ರು ಪಾಪ ಬಂದು ನಮ್ ಜೊತೆ ಕೂತಿ ನನಗೆ ಅವರು ಒಂಥರ ನನಗೆ ಅವರು ನರ್ವಸ್ನೆಸ್ ಹೋಗ್ಲಿಕ್ಕೆ ನಂಗೆ ಹೆಲ್ಪ್ ಮಾಡ್ತಿದ್ರು. ಇಟ್ಸ್ ಎ ಗ್ರೇಟ್ ಟೀಮ್ ಟು ವರ್ಕ್ ವಿತ್. 2 ತಿಂಗಳಲ್ಲಿ ಏನ್ ಕಲ್ತ್ರಿ ಮೇಜರ್? ಒಂದು ಆಕ್ಸೆಂಟ್, ಮಂಗಳೂರಿನ ಆಕ್ಸೆಂಟ್. ಯಾಕಂದ್ರೆ ಆ ಎಕ್ಸ್ಪ್ರೆಷನ್ಸ್ ಬರ್ಲಿಕ್ಕೆ, ಆ ಡೈಲಾಗ್ ಆಕ್ಸೆಂಟ್ ನನಗೆ ಬೇಕಾಗಿತ್ತು. ಸೊ ಆಕ್ಸೆಂಟ್ ಕಲ್ತಿದ್ದೀನಿ. ಒಂದು ನಮ್ಗೆ ಹೆಂಗಾಗತ್ತೆ ಅಂದ್ರೆ ಡೈಲಾಗ್ ಇದ್ರೆ ನಾವು ಈಸಿಯಾಗಿ ಮಾಡ್ಬಿಡ್ಬೋದು. ವಿತೌಟ್ ಡೈಲಾಗ್ ಮಾಂಟೇಜಸ್ ಎಲ್ಲ ಬರುತ್ತಲ್ಲ, ಆ ಎಕ್ಸ್ಪ್ರೆಷನ್ಸ್ ಸರ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದರಲ್ಲಿ. ಎಸ್ ಮ್ಯಾಮ್. ಟೊರೊಂಟೋಗಿಂತ ಕಾಪಿನಾಡೆ ಬೆಸ್ಟ್ ಅನಿಸ್ತಾ? ಬೆಸ್ಟ್. ಕನ್ನಡ ಅವ್ರ ಜೊತೆ ಇದ್ರೆ ಮಾಡ್ತಿದ್ರು ಸಾಕಲ್ವಾ? ಸಾಕು ಸರ್. ಕನ್ನಡ ನಾಡು. ಎಸ್ ಸರ್. ಸಚ್ ಎ ವೆರಿ ತುಂಬಾ ಪ್ರೌಡ್ ಆಗುತ್ತೆ ಸರ್ ಫಿಲ್ಮ್ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ರಿಷಿಕಾ ನಾಯಕ್. ಈ ಆಕ್ಟ್ ಮಾಡಿರೋ ಮೊದಲೇ ಸಿನಿಮಾ. ತುಂಬಾ ನರ್ವಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಫಿಲ್ಮ್ ಹತ್ತದಲ್ಲಿ ರಿಲೀಸ್ ಆಗ್ತಿದೆ ಅಂತ. ಸೊ ನಾನು ಎಂಜಿನಿಯರಿಂಗ್ ಮಾಡಿದ್ದೀನಿ. ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಥಿಯೇಟರ್ ಬ್ಯಾಂಗ್ಳೂರಲ್ಲೇ. 1.5 years ನಾನು ಥಿಯೇಟರ್ ಪ್ಲೇಸ್ ಮಾಡ್ತಿದ್ದೆ ಕೋವಿಡ್ ಮುಂಚೆ. ಅಂಡ್ ದೆನ್ ನಾನು ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಆ ಥರ ಈ ರಾಷ್ಟ್ರಕೂಟ ಪ್ರೊಡಕ್ಷನ್ ಜೊತೆ ಭೇಟಿ ಆಯಿತು ಥ್ರೂ ಮೈ ಮ್ಯಾನೇಜರ್. ಆಡಿಷನ್ ಕೊಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ದಟ್ಸ್ ಹೌ ಐ ಆಮ್ ಹಿಯರ್. ಹೌದು. ಆಕ್ಚುಲಿ ನಾನು ಸ್ಟಿಲ್ ಸ್ಪೇಸ್ ಥಿಯೇಟರ್ ಅಂತ ಒಂದು ಥಿಯೇಟರ್ ಗ್ರೂಪ್ ಇದೆ, ಅವ್ರ ಜೊತೆ ಮಾಡ್ತಿದ್ದೆ. ಸ್ಟಿಲ್ ಸ್ಪೇಸ್ ಥಿಯೇಟರ್ ಅಂತ. ಸೊ ಅದ್ ಮತ್ತೆ ಇಂಪ್ರೂವ್ ಮಾಡ್ತಿದ್ದೆ. ಸೊ ಯಾ. ಸಿನಿಮಾದಲ್ಲಿ ನಿಮ್ಮ ಪಾತ್ರ? So I play his love interest. As he said, it's a situational comedy. So nange personally, initially I was finding it difficult to like sort of get the comic timing right. So ಕನ್ನಡ ಬರುತ್ತೆ ಮಾತಾಡಿ? ಹಾ ಬರುತ್ತೆ. ಸೊ ಅದೇ ದೇವದಾಸ್ ಅಂಕಲ್ ಜೊತೆ ಅದೇ ನಂದು ಟ್ರೈನಿಂಗ್ ಇತ್ತು. ಕಾಮಿಡಿ ಟೈಮಿಂಗ್ ಮತ್ತೆ ಕ್ಯಾರೆಕ್ಟರ್ ಹೆಂಗ್ ಅವ್ರು ಎನ್ವಿಷನ್ ಮಾಡಿದ್ದಾರೆ. ಸೊ ವಿ ಹ್ಯಾಡ್ ರಿಹರ್ಸಲ್ಸ್ ಫಾರ್ ದ್ಯಾಟ್. ಹಾ ಮಾಡಿದೆ. ಹೌದು ಹೌದು. ಎಲ್ಲ ನ್ಯೂ ಟೈಪ್ ಕ್ವಶನ್ ಆನ್ಸರ್. ಹೌದು ಇಲ್ಲ ಇಷ್ಟೇ ಆನ್ಸರ್ ನಿಮ್ದು? ಇಲ್ಲ, ನಾನು ಇನ್ನೊಂದು ಫಿಲ್ಮ್ ಮಾಡಿದ್ದೀನಿ ಪೃಥ್ವಿ ಅಂಬರ್ ಜೊತೆ. ಅದು ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತೈತೆ, ಜೂನಿ ಅಂತ. ಅವ್ರಿಗೆ ತುಂಬಾ ಎತ್ತರ ಆಯ್ತಿರಲ್ಲ ನೀವು? ಹಾ, ಅವ್ರಿಗೆ ತುಂಬಾ ಎತ್ತರ ಆಯ್ತಿರಲ್ಲ? ನಾನಾ? ಇಲ್ಲ ಇಲ್ಲ, ನನ್ನ ಹೈಟೆ. ಅದು ಶೆಫ್ ಅದು. ಹಾ ಹಾ. ಲವ್ ಸೀನ್ ಎಲ್ಲ ಇದೆಯಾ? ಯಾವ್ದ್ರಲ್ಲಿ? ನಿಮ್ದ್ರಲ್ಲಿ ಮುಗ್ಧ ಬಾಲಕಂಗೂ ನಿಮ್ಗೂ? ಅಂದ್ರೆ ಸಾಂಗ್ಸ್ ಇದೆ, ಲವ್ ಸೀನ್ ಅಂದ್ರೆ ಎಲ್ಲ ಆತರ ಏನಿಲ್ಲ. ಈಗ ಹೆಂಗ್ ಕುಂತವ್ರು ಅದೇ ತರ ಲವ್ ಇಲ್ಲ. ಕ್ಯಾರೆಕ್ಟರ್ಸ್ ಅಂದ್ರೆ ಚಿಕ್ಕ ವಯಸ್ಸಿಂದ ಸ್ಕೂಲ್ ಇಂದ ಒಟ್ಟಿಗೆ ಇದ್ದಾರೆ. ಸೊ ಇಟ್ಸ್ ಅ ವೆರಿ ಪ್ಯೂರ್ ಲವ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್. ಏನು? ಹೌದು, ಹಾ, ಸಿನಿಮಾದಲ್ಲಿ. ಪ್ಯೂರ್ ಲವ್ ಅನ್ನೋದು ಡೆಫಿನೇಷನ್ ಏನು? ಅಂದ್ರೆ ನೌಡೇ ನಾವು ಜಾಸ್ತಿ ನೋಡಲ್ಲ. ಚೈಲ್ಡ್ಹುಡ್ ಇಂದ ಒಟ್ಟಿಗೆ ಒಂದೇ ಜನನ ಪ್ರೀತಿ ಮಾಡಿ ಅಂದ್ರೆ ಏನು ಒಟ್ಟಿಗೆ ಇರೋದು. ಬಟ್ ಇನ್ ದಟ್ ಸೆನ್ಸ್ ಐ ಮೆಂಟ್ ಇಟ್ಸ್ ವೆರಿ ಪ್ಯೂರ್. ಸೊ ಯಾ, ಲಾಂಗ್ ಅಂಡ್ ಪ್ಯೂರ್ ಲವ್. ಹ್ಯಾಪಿ ಎಂಡಿಂಗ್, ಟ್ರಾಜಿಡಿ ಎಂಡಿಂಗ್?
ಅದು ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬೇಸಿಕಲಿ ಬೆಂಗಳೂರು ನಾನಾ ಮಂಗಳೂರು. ಹೌದು. ಆಕ್ಸೆಂಟ್ ಸಮಸ್ಯೆ ಇಲ್ಲ. ಸ್ವಲ್ಪ ಇದೆ. ಅಲ್ಲ ಇಂಜಿನಿಯರಿಂಗ್ ಒಳ್ಳೆ ಸಿನಿಮಾ ಬರೋದಕ್ಕೆ ಆಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದ ಆಕ್ಟರ್ ಆಗ್ಬೇಕಂತ ಎಲ್ಲ ಅದೇ ಆಸೆ ಇತ್ತು. ಬಟ್ ಎಷ್ಟನೇ ವಯಸ್ಸಲ್ಲಿ ಆಸೆ ಬಂತು ನಿಮಗೆ? ಟು ಬಿ ಆನೆಸ್ಟ್ 5 years. ಸೇಮ್ ಸ್ಟಾರ್ಟೆಡ್ ನಾನು 5 years ಏಜ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಫಿಲ್ಮ್ ಸ್ಟಾರ್ಟ್. ಓಕೆ, ಅದಕ್ಕಿಂತ ಮುಂಚೆ ನನಗೂ ಚೈಲ್ಡ್ಹುಡ್ ಇಂದ ಇತ್ತು. ಬಟ್ ಪೇರೆಂಟ್ಸ್ ಅದೇ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು, ಡಿಗ್ರಿ ಬೇಕಂತ. ಸೊ ಐ ಡಿಸೈಡೆಡ್ ಟು ಆಗಿದೆ. ಓಕೆ. ಪ್ರೊಡ್ಯೂಸರ್ ಬೇರೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಬೇರೆ ನಂದು ನೋಡ್ಬೇಕು, ಗೊತ್ತು, ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಆಫರ್ ಬರ್ತಿದೆಯಾ ಮೇಡಮ್ ಅದರ್ ಲ್ಯಾಂಗ್ವೇಜಸ್? ಹಾ, ಬಟ್ ಈಗ ಅದೇ ನಾನು ಇನ್ನೊಂದು ಕನ್ನಡದಲ್ಲಿ ಇನ್ನೊಂದು ಫಿಲ್ಮ್ ಮಾಡ್ತಿದ್ದೀನಿ. ಹತ್ತದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ 2 ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಪೃಥ್ವಿ ಅಂಬರ್ ಮತ್ತೆ ಇದು. ಥ್ಯಾಂಕ್ ಯು. ರಾಷ್ಟ್ರಕೂಟ ಫಿಲಮ್ಸ್ ಅಲ್ಲಿ ಮಾಡಿದವರೆಲ್ಲ ಹೈದರಾಬಾದ್ಗೆ ಶ್ರೀರೀಲ್ ಹೋಗ್ಲಿಲ್ಲ. ಸರ್ ಇಂಟ್ರೊಡ್ಯೂಸ್ ಮಾಡಿ ಇಲ್ಲ ಅವ್ರು ಅಲ್ಲಿ ತೋರಿಸೋರು ಲೀಲೆ ಸರ್, ಅಲ್ಲಿ ಇದೆ ಲೀಲೆ. ಹೌದು, ಮಾತಾಡ್ತಾರೆ ಸರ್ ಅವರು. ಮಾಧ್ಯಮ ಮಿತ್ರರಲ್ಲ, ನಮಸ್ಕಾರ. ಯಾಕೆಂದ್ರೆ ಲೀಡ್ ರೋಲ್ ಇರೋದು ನನ್ನ ಮಗ, ಯಾರಿಗೆ ಅತಿಶಯೋಕ್ತಿ ಆಗಬಾರ್ದು ಅವನ ಬಗ್ಗೆ ಹೆಚ್ಚಿಗೆ ಮಾತಾಡ್ರಿ ಅಂತೇಳಿ ನಾನು ಮಾತಾಡ್ತಾರೆ. ಓಕೆ, ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ಪ್ರೊಡಕ್ಷನ್ ಬಗ್ಗೆ ಹೇಳಿ. ಯಾವ ಧೈರ್ಯದ ಮೇಲೆ ದುಡ್ಡು ಹಾಕ್ತಿದ್ದೀರಾ ಕತೆ ಮೇಲೂ? ಸಂಸ್ಥೆ ಕೊಡ್ಸ್ಕೋಬಾರ್ದಲ್ಲ, ಹಾಗಾಗಿ ಈಗ ಅವನಿಗೆ ಸಣ್ಣ ಸಣ್ಣ ಬೇರೆ ಬೇರೆ ಸಿನಿಮಾಗಳಲ್ಲಿ ಅದ್ರ ಬಗ್ಗೆ ಪಳಗಿಸಿ ಆಮೇಲೆ ಬಿಟ್ಟಿದ್ದೀನಿ, ನೋಡುವ ಏನಾಗ್ತದೆ. ಥ್ಯಾಂಕ್ ಯು. ಕೊನೆಯದಾಗಿ ಒಂದು ನಾವು ತುಂಬಾ ಆಸೆ ಪಟ್ಟು ದೇವದಾಸ್ ಕಾಪಿಕಾಡ್ ಅವ್ರನ್ನ ಕನ್ನಡ ಇಂಡಸ್ಟ್ರಿ ಕರ್ಕೊಂಡ್ ಬಂದಿದೀವಿ. ನಿಮ್ಮಿಂದ ಒಂದು ರಿಕ್ವೆಸ್ಟ್ ಅಥವಾ ಅವ್ರಿಗೇನು ತುಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ಡ್ರಾಮಾ ಅಲ್ಲಿ ಒಂದು ಇದೆಯೋ ಅದೇ ಇಲ್ಲೂ ಸಿಗತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಸಿನಿಮಾ. ಸೊ ಅದು ಒಂದು ಕೋರಿಕೆ ನಿಮ್ಮಿಂದ. ಇಲ್ಲ, ಅವರೆಲ್ಲ ಸಾಧಕರು ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಹೌದು. ಸೊ ಅದರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಧನ್ಯವಾದಗಳು. ಕೊನೆಯಲ್ಲಿ ಕೂತಿರೋದು ಯಾರು? ತುಳುನಾಡ ಚಕ್ರವರ್ತಿ ಅವರ ಧರ್ಮಪತ್ನಿ. ಅದಕ್ಕೆ ಮಗನ ಬಗ್ಗೆ ಜ್ಞಾಪಕ ಮಾಡುದು. ನಾನು ಶರ್ಮಿಳಾ ಕಾಪಿಕಾಡ್, ನಾನು ಬೊಲ್ಲಿ ಮೂವೀಸ್ ಪ್ರೊಪ್ರೈಟರ್. ಸೊ ನಾವು ಒಂದು 9 ಮೂವೀಸ್ ಮಾಡಿದ್ದೇವೆ. ಸೊ ದಿಸ್ ಇಸ್ ಮೈ ಸನ್ ಟು ಅಜಯ್. ಸೊ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಬೇಕು. ಥ್ಯಾಂಕ್ ಯು. ಪ್ರೊಡಕ್ಷನ್ ರಿಲೇಟೆಡ್ ಆಗ್ಲಿ ಪ್ಲಾನಿಂಗ್ ಆಗ್ಲಿ ಮೇಡಮೇ ಹ್ಯಾಂಡಲ್ ಮಾಡಿರೋದು. ಸೊ ಅದರಿಂದ ಅವ್ರನ್ನು ನಾವು ಥ್ಯಾಂಕ್ಸ್ ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.